ಹಾಯ್ ನಮಸ್ಕಾರ. ಗಾಂಧಿ ಸ್ಮೃತಿ ಭಾಗ 12ಕ್ಕೆ ತಮಗೆ ಸ್ವಾಗತ. ಗಾಂಧೀಜಿಯವರು ತನ್ನ ಸ್ವಂತ ಅನುಭವದ ನನ್ನ ಸತ್ಯಾನ್ವೇಷಣೆ ಎಂಬ ಗ್ರಂಥದಲ್ಲಿ ಬರೆದಿದ್ದಾರೆ. ಆ ಗ್ರಂಥವನ್ನು ಓದುವ ಮುಖಾಂತರ ತಮಗೆ ತಿಳಿಯಪಡಿಸಲು ಇಚ್ಛಿಸುತ್ತೇನೆ. ವಾಚನ ಮಾಡುವವರು ಶ್ರೀ ಶರಭೇಂದ್ರ ಸ್ವಾಮಿ, ನಿವೃತ್ತ ನಿರ್ದೇಶಕರು, ಆಕಾಶವಾಣಿ ರಾಯಚೂರು. ರೈತರಿಗೂ ಕೂಡ ಈ ಹೋರಾಟ ತೀರಾ ಹೊಸ ವಿಷಯ. ಆದ್ದರಿಂದ ನಾವು ಸತ್ಯಾಗ್ರಹದ ತತ್ವಗಳನ್ನು ವಿವರಿಸ್ತಾ ಹಳ್ಳಿಯಿಂದ ಹಳ್ಳಿಗೆ ಹೋಗಬೇಕಾಯಿತು. ಸರ್ಕಾರದ ಅಧಿಕಾರಿಗಳು ಜನತೆಯ ಒಡೆಯರಲ್ಲ, ಅವರು ಜನತೆಯ ಸೇವಕರು. ಅವರಿಗೆ ಸಂಬಳ ದೊರೀತಾ ಇರುವುದು ಜನಗಳು ಕೊಡುತ್ತಿರುವ ತೆರಿಗೆಗಳಿಂದ ಅಂತ ವಿವರಿಸಿ ರೈತರ ಭಯವನ್ನು ನಿವಾರಿಸುವುದು ಮುಖ್ಯ ಕೆಲಸವಾಗಿತ್ತು. ಜೊತೆಗೆ ನಿರ್ಭೀತರು, ವಿನಯವಂತರು ಆಗಿರುವುದು ಕೂಡ ಅವರ ಕರ್ತವ್ಯ ಅಂತ ಅವರಿಗೆ ಮನವರಿಕೆ ಮಾಡಿಕೊಡುವುದು ಅಸಾಧ್ಯವಾಗಿಯೇ ತೋರಿತು. ಅಧಿಕಾರಿಗಳ ಭಯ ಒಂದು ಸಲ ರೈತರಿಗೆ ಇಲ್ಲವಾದ ಮೇಲೆ ಅಧಿಕಾರಿಗಳಿಂದ ಆಗುವ ಅವಮಾನವನ್ನು ಹಿಂದಿರುಗಿಸದಂತೆ ಅವರನ್ನು ತಡೆಯುವುದು, ಅವರೇನಾದರೂ ಅವಿನಯದಿಂದ ವರ್ತಿಸಿದರೆ ಅದು ಹಾಲಿನ ಗಡಿಗೆಯಲ್ಲಿ ವಿಷಬಿಂದುವಿನಂತೆ ಸತ್ಯಾಗ್ರಹವನ್ನು ಕೆಡಿಸಿಬಿಡ್ತದೆ. ಅವರು ನನ್ನ ನಿರೀಕ್ಷೆಗಿಂತ ಕಡಿಮೆಯಾಗಿಯೇ ವಿನಯದ ಪಾಠವನ್ನು ಕಲಿತಿದ್ರು ಅನ್ನೋದು ಅನಂತರ ನನಗೆ ಮನವರಿಕೆ ಆಯಿತು. ಸತ್ಯಾಗ್ರಹದಲ್ಲಿ ವಿನಯಾಚರಣೆ ಅತ್ಯಂತ ಕಠಿಣವಾದಂಥ ಭಾಗ ಅನ್ನೋದು ನನಗೆ ಅನುಭವದಿಂದ ಗೊತ್ತಾಗಿದೆ. ವಿನಯ ಅಂದರೆ ಆ ಸಂದರ್ಭಕ್ಕಾಗಿ ಅಂಗೀಕರಿಸುವ ಬಾಹ್ಯವಾದ ಮಧುರವಾಣಿ ಮಾತ್ರ ಅಲ್ಲ, ನಮ್ಮ ಎದುರಾಳಿಗೆ ಒಳ್ಳೆಯದನ್ನು ಮಾಡಬೇಕು ಅನ್ನುವಂಥ ಸ್ವಾಭಾವಿಕವಾದ ಹುಟ್ಟುಗುಣ. ಇವು ಸತ್ಯಾಗ್ರಹಿಯ ಪ್ರತಿಯೊಂದು ಕಾರ್ಯದಲ್ಲಿಯೂ ವ್ಯಕ್ತವಾಗಬೇಕು. ಸತ್ಯಾಗ್ರಹದ ಪ್ರಾರಂಭದ ದೆಸೆಯಲ್ಲಿ ಜನರು ಬಹಳ ಧೈರ್ಯದಿಂದ ವರ್ತಿಸಿದರು. ಆದರೂ ಸರ್ಕಾರಕ್ಕೆ ತೀವ್ರವಾದ ಯಾವ ಕಾರ್ಯವನ್ನು ಕೈಗೊಳ್ಳುವ ಇಚ್ಛೆ ತೋರಲಿಲ್ಲ. ಜನತೆಯ ದೃಢತೆ ಸಡಿಲವಾಗದೇ ಇದ್ದದ್ದನ್ನು ಕಂಡು ಸರ್ಕಾರ ಉಗ್ರವಾದ ದಂಡೋಪಾಯವನ್ನು ಪ್ರಾರಂಭಿಸಿತು. ಜಪ್ತಿಯ ಅಧಿಕಾರಿಗಳು ಜಾನುವಾರುಗಳನ್ನೆಲ್ಲ ಹರಾಜು ಹಾಕಿದರು. ಕೈಗೆ ದೊರೆತಂಥ ಚರಸೊತ್ತುಗಳನ್ನೆಲ್ಲ ಮಾರಿಸಿದರು. ಜುಲ್ಮಾನೆಯನ್ನು ತೆರಬೇಕು ಅನ್ನುವಂಥ ಪತ್ರಗಳನ್ನು ರೈತರಿಗೆ ಜಾರಿ ಮಾಡಿದರು. ಕೆಲವು ಸಂದರ್ಭಗಳಲ್ಲಿ ಬೆಳೆದಿರುವ ಪೈರನ್ನು ಜಪ್ತಿ ಮಾಡಿದರು. ಇದರಿಂದ ರೈತರು ಭಯಗೊಂಡರು. ಕೆಲವರು ತಮ್ಮ ಕಂದಾಯವನ್ನೆಲ್ಲ ಪೂರ್ತಿ ಕೊಟ್ಟೇ ಬಿಟ್ಟರು. ಉಳಿದ ಕೆಲವರು ಜಪ್ತಿ ಮಾಡಿದ ಕಂದಾಯದ ಹಣವನ್ನು ಹುಟ್ಟಿಸಿಕೊಳ್ಳಲು ಅನುಕೂಲವಾಗುವ ಹಾಗೆ ಅಧಿಕಾರಿಗಳ ವಶಕ್ಕೆ ಕೆಲವು ಸಾಮಾನುಗಳನ್ನು ಕೊಡಲು ಬಯಸಿದರು. ಆದರೆ ಇನ್ನೂ ಕೆಲವು ರೈತರು ಕೊನೆಯವರೆಗೆ ಹೋರಾಟ ಮಾಡಿಯೇ ಬಿಡಬೇಕು ಅಂತ ದೃಢ ನಿಶ್ಚಯವುಳ್ಳವರಾಗಿದ್ದರು. ಈ ಘಟನೆಗಳು ನಡೀತಾ ಇರಲು ಶಂಕರ್ಲಾಲ್ ಪರೇಖರ ರೈತ ಒಬ್ಬ ತಾನು ಉಳುತ್ತಿದ್ದ ಭೂಮಿಯ ಕಂದಾಯವನ್ನು ಕೊಟ್ಟುಬಿಟ್ಟ. ಇದರಿಂದ ದೊಡ್ಡ ಕಳವಳ ಉಂಟಾಯಿತು. ಯಾವ ಭೂಮಿಗಾಗಿ ಭೂಕಂದಾಯ ಕೊಡಲ್ಪಟ್ಟಿತ್ತೋ ಆ ಭೂಮಿಯನ್ನು ಕೂಡಲೇ ಸಾರ್ವಜನಿಕ ಕೆಲಸಕ್ಕಾಗಿ ಶ್ರೀ ಶಂಕರ್ಲಾಲ್ ಪರೇಖರು ಕೊಟ್ಟು ತಮ್ಮ ರೈತ ಮಾಡಿದ ತಪ್ಪಿಗಾಗಿ ಪ್ರಾಯಶ್ಚಿತ್ತ ಮಾಡಿಕೊಂಡರು. ಹೀಗೆ ಅವರು ತಮ್ಮ ಮಾನವನ್ನು ಕಾಪಾಡಿಕೊಂಡದ್ದಲ್ಲದೆ ಇತರರಿಗೂ ಕೂಡ ಮೇಲ್ಪಂಕ್ತಿಯನ್ನು ಹಾಕಿದರು. ಭೀತಿಗೊಂಡಿದ್ದ ಜನರ ಹೃದಯದಲ್ಲಿ ಧೈರ್ಯ ತುಂಬಲಿಕ್ಕೆ ಕಾನೂನಿಗೆ ವಿರೋಧವಾಗಿ ಜಪ್ತಿ ಮಾಡಿದ್ದ ಒಂದು ಜಮೀನಿನಲ್ಲಿ ಬೆಳೆದಿದ್ದ ಈರುಳ್ಳಿ ಪೈರನ್ನು ಜನ ಕಿತ್ತು ಸಾಗಿಸಬೇಕು ಅಂತ ನಾನು ಸಲಹೆ ಕೊಟ್ಟೆ. ಆ ಕೀಳುವವರ ಗುಂಪಿಗೆ ಶ್ರೀ ಮೋಹನ್ ಲಾಲ್ ಪಾಂಡ್ಯ ನಾಯಕರಾಗಿದ್ದರು. ಇದನ್ನು ಸವಿನಯ ಕಾಯ್ದೆ ಭಂಗ ಅಂತ ನಾನು ಭಾವಿಸಲಿಲ್ಲ. ಬೆಳೆದ ಪೈರನ್ನು ಜಪ್ತಿ ಮಾಡುವುದು ಕಾನೂನಿಗೆ ಅನುಸಾರವಾಗಿದ್ದರೂ ಕೂಡ ಧರ್ಮ ದೃಷ್ಟಿಯಿಂದ ಇದು ನ್ಯಾಯ ಅಲ್ಲ, ಇದು ಬರಿಯ ಲೂಟಿ. ಆದ್ದರಿಂದ ಜಪ್ತಿಯಾಗಿದ್ದರೂ ಕೂಡ ಈರುಳ್ಳಿಯನ್ನು ಕಿತ್ತು ಸಾಗಿಸುವುದು ಜನರ ಕರ್ತವ್ಯ ಅಂತ ನಾನು ಸಲಹೆ ಕೊಟ್ಟೆ. ಜುಲ್ಮಾನೆಯನ್ನು, ಸೆರೆವಾಸವನ್ನು ತಾವಾಗಿಯೇ ಆಹ್ವಾನಿಸುವುದನ್ನು ಕಲಿಯೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಆಗಿತ್ತು. ಅವೆಲ್ಲ ಕಾಯ್ದೆ ಭಂಗದ ಅವಶ್ಯಕ ಫಲಗಳು. ಮೋಹನ್ ಲಾಲ್ ಪಾಂಡ್ಯರಿಗೆ ಈ ಕೆಲಸ ಅತ್ಯಂತ ಪ್ರಿಯವಾಗಿತ್ತು. ಸತ್ಯಾಗ್ರಹದ ತತ್ವಗಳಿಗೆ ಅನುಸಾರವಾಗಿ ಕೆಲಸ ಮಾಡಿ ಯಾರಾದರೂ ಸೆರೆಮನೆಗೆ ಸೇರದೆ ಚಳುವಳಿ ಮುಗಿಯುವುದನ್ನು ಅವರು ಬಯಸಲಿಲ್ಲ. ಆದ್ದರಿಂದ ಹೊಲದಿಂದ ಈರುಳ್ಳಿಯನ್ನು ಕಿತ್ತು ಸಾಗಿಸಲಿಕ್ಕೆ ಅವರು ಮುಂದೆ ಬಂದರು. ಅವರ ಜೊತೆಗೆ 7-8 ಮಂದಿ ಮಿತ್ರರೂ ಸೇರಿಕೊಂಡರು. ಸರ್ಕಾರ ಅವರನ್ನು ಸುಮ್ಮನೆ ಬಿಡುವುದು ಸಾಧ್ಯ ಇರಲಿಲ್ಲ, ದಸ್ತಗಿರಿ ಮಾಡಿತು. ಇದರಿಂದ ಜನರಲ್ಲಿ ಉತ್ಸಾಹ ಏರಿತು. ಸೆರೆಮನೆಯ ಭಯ ಮಾಯವಾದ ಮೇಲೆ ದಬ್ಬಾಳಿಕೆ ಮತ್ತು ದಂಡನೆಯಿಂದ ಜನರ ಉತ್ಸಾಹ ಹೆಚ್ಚುತ್ತದೆ. ಮೊಕದ್ದಮೆಯ ದಿನ ಜನ ನ್ಯಾಯಸ್ಥಾನದಲ್ಲಿ ಗುಂಪು ಗುಂಪಾಗಿ ಸೇರಿದರು. ಪಾಂಡ್ಯ ಮತ್ತು ಅವರ ಮಿತ್ರರಿಗೆ ಸ್ವಲ್ಪ ಕಾಲದ ಕಾರಾಗೃಹ ಶಿಕ್ಷೆ ವಿಧಿಸಲ್ಪಟ್ಟಿತು. ಆ ಶಿಕ್ಷೆ ತಪ್ಪು ಎಂಬುದು ನನ್ನ ಅಭಿಪ್ರಾಯ. ಯಾಕಂದರೆ ಪಿನಲ್ ಕೋಡಿಗೆ ಅನುಸಾರವಾಗಿ ಈರುಳ್ಳಿಯನ್ನು ಕಿತ್ತು ಸಾಗಿಸಿದ್ದು ಕಳವು ಆಗ್ತಿರಲಿಲ್ಲ. ಆದರೆ ನಾವು ಮೇಲಿನ ಕೋರ್ಟ್ನಲ್ಲಿ ಅಪೀಲ್ ಹಾಕಲಿಲ್ಲ. ಯಾಕಂದರೆ ನ್ಯಾಯಸ್ಥಾನಕ್ಕೆ ಹೋಗುವುದನ್ನು ತಪ್ಪಿಸಿಕೊಳ್ಳುವುದೇ ನಮ್ಮ ಉದ್ದೇಶ ಆಗಿತ್ತು. ಅಂದು ಶ್ರೀ ಮೋಹನ್ ಲಾಲ್ ಪಾಂಡ್ಯ ಜನರಿಂದ ಈರುಳ್ಳಿ ಕಳ್ಳ ಎಂಬ ಗೌರವದ ಬಿರುದನ್ನು ಸಂಪಾದಿಸಿಕೊಂಡರು. ಇಂದಿಗೂ ಅವರಿಗೆ ಅದೇ ಹೆಸರಿದೆ. ಖೇಡಾ ಸತ್ಯಾಗ್ರಹ ಅನಿರೀಕ್ಷಿತವಾಗಿ ಕೊನೆಗೊಂಡಿತು. ಜನರು ಪೂರ್ಣವಾಗಿ ಬಳಲಿದ್ರು ಅನ್ನೋದು ಸ್ಪಷ್ಟವಾಗಿತ್ತು.
ಸ್ವಲ್ಪವೂ ಬಗ್ಗದೆ ಪೂರ್ಣ ದೃಢತೆಯಿಂದ ಕೆಲವರನ್ನು ಪೂರ್ತಿ ನಾಶವಾಗುವವರೆಗೆ ತಳ್ಳಲು ನಾನು ಹಿಂದೆಗೆದೆ. ಸತ್ಯಾಗ್ರಹಿಗೆ ಒಪ್ಪಿಗೆಯಾಗುವಂತಹ ಯಾವುದಾದರೂ ಗೌರವದ ಮುಕ್ತಾಯ ಮಾರ್ಗವನ್ನು ನಾನು ಹುಡುಕ್ತಾ ಇದ್ದೆ. ಅಂತಹ ಮಾರ್ಗ ಅನಿರೀಕ್ಷಿತವಾಗಿ ಲಭಿಸಿತು. ಅನುಕೂಲಸ್ಥರಾಗಿರುವ ರೈತರು ತಮ್ಮ ಕಂದಾಯವನ್ನು ಕೊಟ್ಟು ಬಿಟ್ಟರೆ ಬಡವರು ಅದನ್ನು ಮುಂದಕ್ಕೆ ಹಾಕುವುದಾಗಿ ನಡಿಯಾದ್ ತಾಲೂಕಿನ ಮಾಮಲೆದಾರರು ನನಗೆ ಹೇಳಿ ಕಳಿಸಿದರು. ಈ ಒಪ್ಪಿಗೆಯನ್ನು ನಾನು ಬರವಣಿಗೆಯಲ್ಲಿ ಕೇಳಿದೆ. ಅದನ್ನು ಕೊಟ್ಟರು. ಆದರೆ ಮಾಮಲೆದಾರರು ತಮ್ಮ ತಾಲೂಕಿಗೆ ಮಾತ್ರ ಜವಾಬ್ದಾರರಾಗಿದ್ದರಿಂದಲೂ ಪೂರ್ಣ ಜಿಲ್ಲೆಯ ವಿಷಯದಲ್ಲಿ ಮಾತು ಕೊಡುವ ಅಧಿಕಾರ ಕಲೆಕ್ಟರ್ಗೆ ಮಾತ್ರ ಇದ್ದುದರಿಂದಲೂ ಅಪ್ಪಣೆ ಪೂರಾ ಜಿಲ್ಲೆಗೆ ಅನ್ವಯಿಸುವುದೇ ಅಂತ ನಾನು ಕಲೆಕ್ಟರನ್ನು ವಿಚಾರಿಸಿದೆ. ಅವರು ಮಾಮಲೆದಾರರು ಹೇಳಿದಂತೆ ಕಂದಾಯ ವಸೂಲಿಯನ್ನು ಮುಂದಕ್ಕೆ ಹಾಕುವ ಅಪ್ಪಣೆ ಆಗಲೇ ಸಾರಲಾಗಿದೆ ಅಂತ ಹೇಳಿದರು. ನನಗೆ ಅದು ಗೊತ್ತಿರಲಿಲ್ಲ. ಅದು ನಿಜವಾಗಿದ್ದ ಪಕ್ಷದಲ್ಲಿ ಜನರ ಪ್ರತಿಜ್ಞೆ ಪೂರ್ಣವಾಗಿತ್ತು. ಪ್ರತಿಜ್ಞೆಯ ಗುರಿಯೂ ಅದೇ ಆಗಿತ್ತು ಅನ್ನೋದನ್ನು ಎಲ್ಲರೂ ನೆನಪಿನಲ್ಲಿಟ್ಕೋಬೇಕು. ಸರ್ಕಾರದ ಅಪ್ಪಣೆಯಿಂದ ನಮಗೆ ತೃಪ್ತಿಯಾಗಿದೆ ಅಂತ ನಾವು ವ್ಯಕ್ತಪಡಿಸಿದೆವು. ಆದರೆ ಸತ್ಯಾಗ್ರಹದ ಮುಕ್ತಾಯದಿಂದ ನನಗೆ ಸಂತೋಷ ಆಗಲಿಲ್ಲ. ಪ್ರತಿಯೊಂದು ಸತ್ಯಾಗ್ರಹದ ಹೋರಾಟವು ಮುಗಿಯುವಾಗ ಇರಬೇಕಾದಂಥ ಗಾಂಭೀರ್ಯ, ಮಾಧುರ್ಯ ಅದರಲ್ಲಿ ಇರಲಿಲ್ಲ. ತಾವು ಯಾವ ರೀತಿಯಲ್ಲಿಯೂ ಕೂಡ ಸಂಧಿ ಮಾಡಿಕೊಳ್ಳದವರಂತೆಯೇ ಜಿಲ್ಲಾಧಿಕಾರಿಗಳು ನಡೆದರು. ಬಡವರಿಂದ ಕಂದಾಯದ ವಸೂಲಿಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸುವುದಾಗಿ ಸರ್ಕಾರದ ಅಪ್ಪಣೆಯಾಗಿತ್ತು. ಆದರೆ ಆ ಹಕ್ಕನ್ನು ಅವರು ನಡೆಸಲಾರದಾದರು. ಆ ಹಕ್ಕನ್ನು ನಡೆಸಲಿಕ್ಕೆ ಅವರಿಗೆ ಶಕ್ತಿ ಇಲ್ಲದ್ದು ನನಗೆ ದುಃಖ ಆಯಿತು. ಆದ್ದರಿಂದ ಸತ್ಯಾಗ್ರಹದ ಮುಕ್ತಾಯ, ಸತ್ಯಾಗ್ರಹದ ಜಯ ಅಂತ ಕೊಂಡಾಡಲ್ಪಟ್ಟರು. ಅದರಲ್ಲಿ ನನಗೆ ಉತ್ಸಾಹ ಉಂಟಾಗಲಿಲ್ಲ. ಯಾಕಂದರೆ ಅದರಲ್ಲಿ ಪೂರ್ಣ ಜಯದ ಮುಖ್ಯಾಂಶಗಳು ಇರಲಿಲ್ಲ. ಸತ್ಯಾಗ್ರಹದ ಮುಕ್ತಾಯ ಗಂಭೀರವಾಗಿ ಆಗಿದೆ ಅಂತ ಯಾವಾಗ ಹೇಳಬಹುದು ಅಂದರೆ, ಸತ್ಯಾಗ್ರಹಿಗಳು ಪ್ರಾರಂಭದಲ್ಲಿ ಇದ್ದುದಕ್ಕಿಂತಲೂ ಕೊನೆಯಲ್ಲಿ ಹೆಚ್ಚು ಶಕ್ತಿವಂತರು, ಉತ್ಸಾಹಿಗಳು, ತೇಜವಂತರು ಆಗಿ ಉಳಿದಾಗ ಮಾತ್ರ. ಆ ಸತ್ಯಾಗ್ರಹ ಚಳವಳಿಯಿಂದ ಹೇಗೋ ಅಪ್ರತ್ಯಕ್ಷವಾಗಿ ಲಾಭವಾಗದೇ ಇರಲಿಲ್ಲ. ಅದು ಇಂದು ನಮಗೆ ಕಾಣ್ತಾ ಇದೆ. ಅದರ ಲಾಭವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಖೇಡಾ ಸತ್ಯಾಗ್ರಹ ಗುಜರಾತ್ ರೈತರ ಎಚ್ಚರಿಕೆಯ ಗುರುತು. ಅವರ ನಿಜವಾದ ರಾಜಕೀಯ ಶಿಕ್ಷಣದ ಪ್ರಾರಂಭವೇ ಅದು. ಡಾಕ್ಟರ್ ಆನಿ ಬೆಸೆಂಟರ ಉಜ್ವಲವಾದ ಹೋಮ್ ರೋಲ್ ಚಳವಳಿ ಗುಜರಾತ್ ರೈತರನ್ನು ಮುಟ್ಟಿತ್ತು ಅನ್ನೋದೇನೋ ನಿಶ್ಚಯ. ಆದರೆ ಶಿಕ್ಷಿತ ಸಾರ್ವಜನಿಕ ಕೆಲಸಗಾರರು ರೈತರ ವಾಸ್ತವ ಜೀವನದ ಜೊತೆಗೆ ಸಂಪರ್ಕ ಹೊಂದುವ ಹಾಗೆ ಬಲಾತ್ಕರಿಸಿದ್ದು ಖೇಡಾ ಸತ್ಯಾಗ್ರಹವೇ. ಇದರಿಂದ ಆ ರಾಷ್ಟ್ರ ಸೇವಕರು ರೈತರ ಜೊತೆಗೆ ಒಂದಾಗುವುದನ್ನು ಕಲಿತುಕೊಂಡರು. ತಮ್ಮ ಯೋಗ್ಯವಾದ ಕಾರ್ಯಕ್ಷೇತ್ರ ಅವರಿಗೆ ಗೊತ್ತಾಯಿತು. ಅವರ ತ್ಯಾಗಶಕ್ತಿಯೂ ಕೂಡ ವೃದ್ಧಿಯಾಯಿತು. ಈ ಚಳವಳಿಯಲ್ಲಿ ವಲ್ಲಭಭಾಯಿಯವರಿಗೆ ತಮ್ಮ ಶಕ್ತಿ ಗೊತ್ತಾಯಿತು ಅನ್ನೋದು ಅಲ್ಪವಾದ ಲಾಭ ಅಲ್ಲ. ಕಳೆದ ವರ್ಷ ಪ್ರವಾಹ ಪರಿಹಾರ ಕಾರ್ಯದಲ್ಲಿಯೂ ಕೂಡ, ಈ ವರ್ಷ ಬಾರ್ದೋಲಿ ಸತ್ಯಾಗ್ರಹದಲ್ಲಿಯೂ ಅದರ ಪ್ರಮಾಣ ನಮಗೆ ಅರಿವಾಯಿತು. ಗುಜರಾತಿನಲ್ಲಿ ಸಾರ್ವಜನಿಕ ಜೀವನ ಒಂದು ಹೊಸ ಶಕ್ತಿ ಮತ್ತು ತೇಜಸ್ಸಿನಿಂದ ಮಿಡಿಯತೊಡಗಿತು. ರೈತನಿಗೆ ತನ್ನ ಶಕ್ತಿಯ ಅರಿವು ಎಂದಿಗೂ ಮರೆಯದಂತೆ ಉಂಟಾಯಿತು. ಜನರ ಮೋಕ್ಷ ಜನರ ಕೈಯಲ್ಲಿಯೇ ಇದೆ, ಅವರ ಕಷ್ಟ ಸಹಿಷ್ಣುತೆ ಮತ್ತು ತ್ಯಾಗದ ಮೇಲೆ ಅವಲಂಬಿಸಿದೆ ಅನ್ನುವಂಥ ಪಾಠ ಅಚ್ಚಳಿಯದ ಹಾಗೆ ಜನತೆಯ ಮನಸ್ಸಿನಲ್ಲಿ ಮುದ್ರಿತವಾಯಿತು. ಖೇಡಾ ಚಳವಳಿಯ ಮೂಲಕ ಗುಜರಾತಿನಲ್ಲಿ ಸತ್ಯಾಗ್ರಹ ಆಳವಾಗಿ ದೃಢವಾಗಿ ಬೇರೂರಿತು. ಸತ್ಯಾಗ್ರಹದ ಮುಕ್ತಾಯದಲ್ಲಿ ಸಂತೋಷಗೊಳ್ಳಲಿಕ್ಕೆ ನನಗೇನು ಕಾರಣ ಕಾಣದಿದ್ದರೂ ಕೂಡ ಖೇಡಾ ರೈತರು ತುಂಬ ಉತ್ಸಾಹವನ್ನು ಹೊಂದಿದರು. ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆತಿದೆ ಅಂತ ಅವರಿಗೆ ಮನದಟ್ಟಾಯಿತು. ತಮ್ಮ ಕಷ್ಟಗಳನ್ನು ಪರಿಹರಿಸಿಕೊಳ್ಳಲಿಕ್ಕೆ ಸತ್ಯವಾದ ಮತ್ತು ಎಂದಿಗೂ ಅಪಜಯ ಹೊಂದದಂಥ ಮಾರ್ಗವನ್ನು ಅವರು ಕಂಡುಹಿಡಿದಿದ್ದರು. ಅವರ ಆನಂದಕ್ಕೆ ಈ ಜ್ಞಾನ ಸಾಕಷ್ಟು ಕಾರಣವಾಗಿತ್ತು. ಆದರೂ ಖೇಡಾ ರೈತರು ಸತ್ಯಾಗ್ರಹದ ಒಳ ಅರ್ಥವನ್ನು ಸರಿಯಾಗಿ ತಿಳಿದುಕೊಂಡಿರಲಿಲ್ಲ. ಅನೇಕ ಕಷ್ಟಗಳನ್ನು ಅನುಭವಿಸಿ ಇದನ್ನು ಅವರು ಕಂಡುಕೊಂಡರು. ಖೇಡಾ ಸತ್ಯಾಗ್ರಹವನ್ನು ಪ್ರಾರಂಭಿಸಿದ್ದು ಯುರೋಪಿನಲ್ಲಿ ಘೋರ ಸಮರ ನಡೀತಾ ಇದ್ದಂಥ ಕಾಲದಲ್ಲಿ. ಆಗ ಯುದ್ಧದಲ್ಲಿ ವಿಷಮ ಪರಿಸ್ಥಿತಿ ಇತ್ತು. ವೈಸ್ರಾಯರು ದಿಲ್ಲಿಯಲ್ಲಿ ಯುದ್ಧ ಸಮ್ಮೇಳನಕ್ಕಾಗಿ ಎಲ್ಲ ಮುಖಂಡರನ್ನು ಆಹ್ವಾನಿಸಿದರು. ಸಭೆಗೆ ನಾನೂ ಹೋಗಬೇಕು ಅಂತ ನನ್ನನ್ನು ಕೂಡ ಒತ್ತಾಯಪಡಿಸಿದ್ರು. ಲಾರ್ಡ್ ಚೆಮ್ಸ್ಫರ್ಡ್ರಿಗೂ ನನಗೂ ಇದ್ದಂಥ ಮಧುರ ಬಾಂಧವ್ಯವನ್ನು ಕುರಿತು ನಾನು ಈಗಾಗಲೇ ಹೇಳಿದ್ದೇನೆ. ಆಹ್ವಾನವನ್ನು ಅಂಗೀಕರಿಸಿ ನಾನು ದಿಲ್ಲಿಗೆ ಹೋದೆ. ಅಲಿ ಸಹೋದರರು ಆಗ ಸೆರೆಮನಿಯಲ್ಲಿದ್ದರು. ನಾನು ಅವರ ವಿಷಯ ಬಹಳ ಕೇಳಿದ್ರು ಕೂಡ ಅವರನ್ನ ಒಂದೆರಡು ಸಲ ಮಾತ್ರ ನೋಡಿದ್ದೆ. ಅವರ ಸೇವೆ ಧೈರ್ಯಗಳನ್ನು ಕುರಿತು ಎಲ್ಲರೂ ಹೊಗಳಿ ಮಾತನಾಡ್ತಾ ಇದ್ರು. ಆಗ ನನಗೆ ಹಕೀಂ ಸಾಹೇಬ್ರ ಅಂದ್ರೆ ಹಕೀಂ ಅಜ್ಮಲ್ ಖಾನ್ರ ನಿಕಟ ಪರಿಚಯ ಆಗಿರಲಿಲ್ಲ. ಆದರೆ ಪ್ರಿನ್ಸಿಪಲ್ ರುದ್ರರು, ದೀನಬಂಧು ಆಂಡ್ರೂಸರು ಅವರನ್ನ ಬಹಳ ಪ್ರಶಂಸಿಸ್ತಾ ಇದ್ರು.
ಕೋಲ್ಕತ್ತಾದಲ್ಲಿ ಸೇರಿದ್ದ ಮುಸ್ಲಿಂ ಲೀಗ್ ಸಭೆಯಲ್ಲಿ ನಾನು ಶ್ವೇಬ್ ಖುರೇಶಿಯವರನ್ನು, ಬ್ಯಾರಿಸ್ಟರ್ ಖ್ವಾಜಾ ಅವರನ್ನು ಸಂಧಿಸಿದ್ದೆ. ಡಾಕ್ಟರ್ ಅನ್ಸಾರಿ ಮತ್ತು ಅಬ್ದುಲ್ ರೆಹಮಾನ್ರ ಪರಿಚಯ ನನಗೆ ಉಂಟಾಗಿತ್ತು. ನಾನು ಉತ್ತಮರಾದ ಮುಸಲ್ಮಾನರ ಸ್ನೇಹವನ್ನ ಹುಡುಕ್ತಾ ಇದ್ದೆ. ಅವರ ಪೈಕಿ ಅತ್ಯಂತ ಶುದ್ಧರೂ ದೇಶಭಕ್ತರೂ ಆದ ಪ್ರತಿನಿಧಿಗಳ ಸಹವಾಸದಿಂದ ಮುಸಲ್ಮಾನರ ಮನೋಭಾವನೆಗಳನ್ನು ಅರಿಯಲು ನಾನು ಕಾತುರನಾಗಿದ್ದೆ. ಆದ್ರಿಂದ ಅವರ ನಿಕಟ ಸಂಪರ್ಕವನ್ನು ಹೊಂದುವುದಕ್ಕಾಗಿ ಅವರು ನನ್ನನ್ನು ಕರೆದುಕೊಂಡು ಹೋದಲ್ಲಿಗೆ ನಾನು ಹೋಗ್ತಾ ಇದ್ದೆ. ನನಗೆ ಒತ್ತಾಯದ ಅವಶ್ಯಕತೆ ಇರಲಿಲ್ಲ. ಹಿಂದೂ ಮುಸಲ್ಮಾನರ ಒಗ್ಗಟ್ಟಿನ ಮಾರ್ಗದಲ್ಲಿ ಯಾವ ಅಡ್ಡಿ ಬಂದರೂ ಕೂಡ ನಾನು ಅದನ್ನ ತತ್ಕ್ಷಣ ಹೊಡೆದಾಕ್ತಾ ಇದ್ದೆ. ಯಾರನ್ನಾದರೂ ಸ್ತುತಿಸುವುದು, ಮೆಚ್ಚಿಸುವುದು, ಆತ್ಮಗೌರವವನ್ನ ಕಳೆದುಕೊಳ್ಳುವುದು ನನ್ನ ಸ್ವಭಾವದಲ್ಲಿ ಇರಲಿಲ್ಲ. ಆದ್ರೆ ಹಿಂದೂ ಮುಸಲ್ಮಾನ್ ಐಕ್ಯತೆಯ ಪ್ರಶ್ನೆಯಲ್ಲಿ ಅಹಿಂಸೆಯ ಅತ್ಯಂತ ಕಠಿಣ ಪರೀಕ್ಷೆ ಆಗ್ತದೆ ಅಂತಲೂ ಇಂದು ಕೂಡ ಅದೇ ನನ್ನ ನಂಬಿಕೆ. ದೇವರು ನನ್ನನ್ನ ಹೊರಗಲ್ಲಿಗೆ ಹಚ್ಚುತ್ತಿದ್ದಾನೆ ಅಂತ ನನಗೆ ನನ್ನ ಜೀವನದ ಪ್ರತಿಯೊಂದು ಗಳಿಗೆಯಲ್ಲಿಯೂ ಅನುಭವ ಆಗ್ತಾ ಇದೆ. ಈ ಭಾವನೆಗಳ ಜೊತೆಗೆ ದಕ್ಷಿಣ ಆಫ್ರಿಕಾದಿಂದ ಹಿಂದಿರುಗಿದ ನಾನು ಅಲಿ ಸಹೋದರರನ್ನ ಸೆರೆಮನೆಯಲ್ಲಿ ಇಟ್ಟ ಮೇಲೆ ನಾನು ಕೋಲ್ಕತ್ತಾದ ಮುಸ್ಲಿಂ ಲೀಗ್ ಸಭೆಗೆ ಹೋಗಬೇಕು ಅಂತಲೂ ಮುಸಲ್ಮಾನ ಬಂಧುಗಳು ನನ್ನನ್ನು ಆಹ್ವಾನಿಸಿದರು. ನಾನು ಮಾತನಾಡಬೇಕು ಅಂತ ಅವರು ಪ್ರಾರ್ಥಿಸಿದ್ರಿಂದ ಅಲಿ ಸಹೋದರರ ಬಿಡುಗಡೆಗಾಗಿ ಮುಸಲ್ಮಾನರು ಮಾಡಬೇಕಾದಂತಹ ಕರ್ತವ್ಯವನ್ನ ಕುರಿತು ನಾನು ಹೇಳಿದೆ. ಇದಾದ ಸ್ವಲ್ಪ ಕಾಲದ ಮೇಲೆ ಅದೇ ಮಿತ್ರರು ನನ್ನನ್ನು ಅಲಿಗಢ್ ಕಾಲೇಜಿಗೆ ಕರೆದುಕೊಂಡು ಹೋದರು. ಅಲ್ಲಿ ನಾನು ಯುವಕರೆಲ್ಲ ದೇಶ ಸೇವೆಯ ಫಕೀರರಾಗಬೇಕು ಅಂತ ಅವರನ್ನು ಆಹ್ವಾನಿಸಿದೆ. ನಾನು ಖಿಲಾಫತ್ಗೆ ಸಂಬಂಧಿಸಿದಂತೆ ಅಲಿ ಸಹೋದರರ ಅಭಿಪ್ರಾಯಗಳನ್ನು, ಕಾರ್ಯಗಳನ್ನು ಚೆನ್ನಾಗಿ ಅರಿತೆ. ಅಲಿ ಸಹೋದರರ ಬಿಡುಗಡೆಗಾಗಿಯೂ ಮತ್ತು ಖಿಲಾಫತ್ ಪ್ರಶ್ನೆಯ ನ್ಯಾಯವಾದ ತೀರ್ಮಾನಕ್ಕಾಗಿಯೂ ಸಾಧ್ಯವಾದ ಎಲ್ಲ ಸಹಾಯವನ್ನ ಮಾಡಬೇಕು ಅಂತ ತೋರಿತು. ಆಗ ಜಗತ್ತಿನಲ್ಲಿ ಒಂದೇ ಧರ್ಮ ಇರ್ತಾ ಇತ್ತು. ಕಾಲ ಕಳೆದಂತೆ ಖಿಲಾಫತ್ ವಿಷಯದಲ್ಲಿ ಮುಸಲ್ಮಾನರ ಕೇಳಿಕೆ ನೀತಿ ವಿರೋಧವಾದುದಲ್ಲ ಅಂತಲೂ ಮತ್ತು ಬ್ರಿಟಿಷ್ ಪ್ರಧಾನಮಂತ್ರಿ ಅದರ ನ್ಯಾಯಬದ್ಧತೆಯನ್ನು ಒಪ್ಪಿದ್ರು. ಆದ್ರಿಂದ ಪ್ರಧಾನಮಂತ್ರಿಗಳು ಕೊಟ್ಟಂತ ವಾಗ್ದಾನಕ್ಕೆ ಅನುಸಾರವಾಗಿ ಅವರು ನಡೆಯುವ ಹಾಗೆ ಮಾಡುವುದರಲ್ಲಿ ನನ್ನಿಂದಾದ ಸಹಾಯವನ್ನ ಮಾಡುವುದು ನನ್ನ ಕರ್ತವ್ಯ ಅಂತ ನಾನು ಭಾವಿಸಿದೆ. ಬ್ರಿಟಿಷ್ ಪ್ರಧಾನಮಂತ್ರಿಗಳು ಸ್ಪಷ್ಟವಾದ ಮಾತುಗಳಲ್ಲಿ ವಾಗ್ದಾನವನ್ನ ಕೊಟ್ಟಿದ್ರು. ಮುಸಲ್ಮಾನರ ಕೇಳಿಕೆ ಸರಿಯೇ ತಪ್ಪೇ ಅಂತ ಅದನ್ನು ನಾನು ಪರೀಕ್ಷಿಸಿದ್ದು ನನ್ನ ಆತ್ಮ ತೃಪ್ತಿಗಾಗಿ ಮಾತ್ರವೇ. ಮಿತ್ರರು, ವಿಮರ್ಶಕರು ಖಿಲಾಫತ್ ಪ್ರಶ್ನೆಯ ನಿಲುವನ್ನ ಟೀಕಿಸಿದ್ದಾರೆ. ಆದರೂ ನನ್ನ ಅಭಿಪ್ರಾಯವನ್ನ ಬದಲಾಯಿಸಿಕೊಳ್ಳುವುದಕ್ಕಾಗ್ಲಿ ಅಥವಾ ಮುಸಲ್ಮಾನರಿಗೆ ನಾನು ಕೊಟ್ಟ ಸಹಕಾರಕ್ಕಾಗಿ ಪಶ್ಚಾತ್ತಾಪ ಪಡುವುದಕ್ಕಾಗ್ಲಿ ನನಗೆ ಕಾರಣ ತೋರಿ ಬಂದಿಲ್ಲ. ಅಂತಹ ಸಂದರ್ಭ ಮತ್ತೆ ಸಂಭವಿಸಿದರೆ ನಾನು ಅದೇ ವರ್ತನೆಯನ್ನ ಅನುಸರಿಸ್ತೇನೆ. ಆಗ ಖಿಲಾಫತ್ ಪ್ರಶ್ನೆ ಮುಂದೆ ಅದು ತಾಳದಂತಹ ಸ್ವರೂಪವನ್ನ ಆಗ ಅದು ಇನ್ನೂ ತಳೆದಿರಲಿಲ್ಲ. ದಿಲ್ಲಿಯನ್ನ ಸೇರಿದ ಮೇಲೆ ಸಮ್ಮೇಳನದಲ್ಲಿ ನಾನು ಭಾಗಿಯಾಗಲಿಕ್ಕೆ ಇನ್ನೊಂದು ಅಡ್ಡಿ ಬಂತು. ನಾನು ಯುದ್ಧ ಸಮ್ಮೇಳನದಲ್ಲಿ ಭಾಗಿಯಾಗುವುದು ನೀತಿ ಸಮ್ಮತವೇ ಅನ್ನುವಂತಹ ಪ್ರಶ್ನೆಯನ್ನ ದೀನಬಂಧು ಆಂಡ್ರೂಸ್ ಅವರು ಎತ್ತಿದ್ರು. ಬ್ರಿಟಿಷ್ ಪತ್ರಿಕೆಗಳಲ್ಲಿ ಇಂಗ್ಲೆಂಡ್ ಮತ್ತು ಇಟಲಿಯ ನಡುವೆ ನಡೆದಂಥ ರಹಸ್ಯ ಒಪ್ಪಂದವನ್ನ ಕುರಿತು ಎದ್ದಿರುವ ಚರ್ಚೆಯ ವಿಷಯವನ್ನ ಅವರು ನನಗೆ ಹೇಳಿದರು. ಇಂಗ್ಲೆಂಡ್ ಮತ್ತೊಂದು ಐರೋಪ್ಯ ದೇಶದ ಜೊತೆಗೆ ರಹಸ್ಯ ಒಪ್ಪಂದಕ್ಕೆ ಬಂದಿದ್ರೆ ನೀವು ಯುದ್ಧ ಸಮ್ಮೇಳನದಲ್ಲಿ ಭಾಗವಹಿಸುವುದು ಹೇಗೆ ಸಾಧ್ಯ ಅಂತ ಅವರು ಕೇಳಿದರು. ನನಗೆ ರಹಸ್ಯ ಒಪ್ಪಂದಗಳ ವಿಷಯ ಏನೂ ಗೊತ್ತಿಲ್ಲ. ದೀನಬಂಧು ಆಂಡ್ರೂಸರು ಹೇಳಿದ ಮಾತು ನನಗೆ ಸಾಕಾಗಿತ್ತು. ಆದ್ರಿಂದ ನಾನು ಲಾರ್ಡ್ ಚೆಮ್ಸ್ಫರ್ಡ್ಗೆ ಒಂದು ಪತ್ರವನ್ನ ಬರೆದು ಸಭೆಯಲ್ಲಿ ಭಾಗಿಯಾಗಲಿಕ್ಕೆ ಇರುವಂತಹ ನನ್ನ ಸಂಕೋಚವನ್ನ ವಿವರಿಸಿದೆ. ನೀವು ಬಂದು ನನ್ನೊಂದಿಗೆ ಈ ಪ್ರಶ್ನೆಯನ್ನ ಚರ್ಚಿಸಿ ಅಂತ ಅವರು ಆಹ್ವಾನಿಸಿದರು. ನಾನು ವೈಸ್ರಾಯರ ಜೊತೆಗೂ ಅವರ ಕಾರ್ಯದರ್ಶಿ ಮಿಸ್ಟರ್ ಮಾಫೆ ಅವರ ಜೊತೆಗೂ ದೀರ್ಘವಾದ ಸಮಾಲೋಚನೆಯನ್ನು ನಡೆಸಿದೆ. ಅದರ ಫಲವಾಗಿ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ನಾನು ಒಪ್ಪಿದೆ. ವೈಸ್ರಾಯರು ಹೇಳಿದರ ಅಭಿಪ್ರಾಯ ಎಷ್ಟು? ಬ್ರಿಟಿಷ್ ಮಂತ್ರಿಮಂಡಲ ಮಾಡುವುದೆಲ್ಲ ವೈಸ್ರಾಯರ್ಗೆ ಗೊತ್ತಾಗ್ತದೆಯೇ? ಬ್ರಿಟಿಷ್ ಸರ್ಕಾರ ಎಂದಿಗೂ ತಪ್ಪು ಮಾಡುವುದಿಲ್ಲ ಅಂತ ನಾನು ಹೇಳೋದಿಲ್ಲ. ಆದ್ರೆ ಬ್ರಿಟಿಷ್ ಸಾಮ್ರಾಜ್ಯ ಒಟ್ಟಿನಲ್ಲಿ ಒಳ್ಳೆಯದನ್ನೇ ಮಾಡಿದೆ. ಭಾರತಕ್ಕೆ ಬ್ರಿಟಿಷ್ ಸಂಪರ್ಕದಿಂದ ಒಟ್ಟಿನಲ್ಲಿ ಒಳ್ಳೆಯದೇ ಆಗಿದೆ ಅಂತ ನೀವು ನಂಬೋದಾದ್ರೆ ಈ ಚಕ್ರಾಧಿಪತ್ಯಕ್ಕೆ ಆಪತ್ತು ಒದಗಿರುವ ಕಾಲದಲ್ಲಿ ಸಹಾಯ ಮಾಡುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ ಅಂತ ನೀವು ಒಪ್ಪೋದಿಲ್ವೇ? ರಹಸ್ಯ ಒಪ್ಪಂದಗಳ ವಿಷಯದಲ್ಲಿ ಬ್ರಿಟಿಷ್ ಪತ್ರಿಕೆಗಳಲ್ಲಿ ಪ್ರಕಟವಾದಂತಹ ಸುದ್ದಿಯನ್ನ ನಾನು ಓದಿದ್ದೇನೆ. ಆ ಪತ್ರಿಕೆಗಳಲ್ಲಿ ಓದಿರುವುದಕ್ಕಿಂತ ಹೆಚ್ಚಾಗಿ ನನಗೇನೂ ಗೊತ್ತಿಲ್ಲ ಅಂತ ನಿಮ್ಗೆ ಆಶ್ವಾಸನೆ ಕೊಡ್ತೇನೆ. ಜೊತೆಗೆ ಪತ್ರಿಕೆಗಳು ಇಂತಹ ಸುಳ್ಳು ಕಥೆಗಳನ್ನ ಆಗಾಗ್ಗೆ ಹೊರಡಿಸೋದು ನಿಮಗೆ ಗೊತ್ತೇ ಇದೆ.
ಪತ್ರಿಕೆಗಳಲ್ಲಿ ಬಂದ ಯಾವುದೋ ಸುದ್ದಿಯನ್ನು ನಂಬಿ ನೀವು ಇಂತಹ ವಿಷಮ ಕಾಲದಲ್ಲಿ ಚಕ್ರಾಧಿಪತ್ಯಕ್ಕೆ ಸಹಾಯ ಮಾಡುವುದನ್ನು ತಿರಸ್ಕರಿಸುವುದು ನ್ಯಾಯವಾದುದೇ? ಯುದ್ಧ ಮುಗಿದ ಮೇಲೆ ಬೇಕಾದ ನೀತಿಯ ಪ್ರಶ್ನೆಯನ್ನ ಎತ್ತಿ ನಮಗೆ ಬೇಕಾದ ಸವಾಲು ಹಾಕಿ, ಆದರೆ ಈಗ ಅದು ಬೇಡ ಅಂತ ಹೇಳಿದರು. ಈ ವಾದ ಏನು ಹೊಸ್ತಲ್ಲ, ಆದರೆ ಅದನ್ನು ಹೇಳಿದ ಬಗ್ಗೆ, ಹೇಳಿದ ಕಾಲ, ಇವುಗಳಿಂದ ನನಗೆ ಅದು ಹೊಸತಾಗಿ ತೋರಿತು. ನಾನು ಯುದ್ಧ ಸಮ್ಮೇಳನದಲ್ಲಿ ಭಾಗವಹಿಸಲಿಕ್ಕೆ ಒಪ್ಪಿದೆ. ಮುಸಲ್ಮಾನರ ಕೇಳಿಕೆಯ ವಿಷಯದಲ್ಲಿ ನಾನು ವೈಸ್ರಾಯರಿಗೆ ಬೇರೆ ಒಂದು ಪತ್ರವನ್ನು ಬರೀಬೇಕು ಅಂತ ತೀರ್ಮಾನ ಆಯಿತು. ಹೀಗೆ ನಾನು ಯುದ್ಧ ಸಮ್ಮೇಳನಕ್ಕೆ ಹೋದೆ. ಯುದ್ಧಕ್ಕೆ ಸೈನಿಕರನ್ನ ಸೇರಿಸಬೇಕು ಅನ್ನುವಂತಹ ನಿರ್ಣಯಕ್ಕೆ ನಾನು ಬೆಂಬಲವನ್ನು ಕೊಡಬೇಕು ಅನ್ನೋದು ವೈಸ್ರಾಯವರ ಉತ್ಕಟ ಇಚ್ಛೆ ಆಗಿತ್ತು. ಹಿಂದೂಸ್ತಾನಿಯಲ್ಲಿ ಮಾತಾಡಲಿಕ್ಕೆ ನಾನು ವೈಸ್ರಾಯರ ಅನುಮತಿಯನ್ನು ಕೇಳಿದೆ. ವೈಸ್ರಾಯರು ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸಿದರು. ಆದರೆ ನಾನು ಇಂಗ್ಲಿಷ್ನಲ್ಲೂ ಕೂಡ ಮಾತಾಡಬೇಕು ಅಂತ ಸೂಚಿಸಿದರು. ನಾನೇನು ಭಾಷಣ ಮಾಡುವವನಾಗಿರಲಿಲ್ಲ. ನಾನು ಈ ಅರ್ಥ ಬರುವ ಒಂದೇ ವಾಕ್ಯವನ್ನು ಹೇಳಿದೆ: ನನ್ನ ಜವಾಬ್ದಾರಿಯನ್ನು ಪೂರ್ಣವಾಗಿ ಅರಿತು ಈ ನಿರ್ಣಯವನ್ನು ನಾನು ಅನುಮೋದಿಸ್ತೇನೆ. ನಾನು ಹಿಂದೂಸ್ತಾನಿಯಲ್ಲಿ ಮಾತನಾಡಿದ್ದಕ್ಕಾಗಿ ಅನೇಕರು ನನ್ನನ್ನು ಅಭಿನಂದಿಸಿದರು. ಇಂತಹ ಸಭೆಯಲ್ಲಿ ಹಿಂದೂಸ್ತಾನಿಯಲ್ಲಿ ಮಾತನಾಡಿದ್ದು ತಮಗೆ ನೆನಪಿರುವಂತೆ ಅದೇ ಮೊದಲನೆಯದು ಅಂತ ಅವರು ಹೇಳಿದರು. ಈ ಅಭಿನಂದನೆ ಮತ್ತು ವೈಸ್ರಾಯರ ಸಭೆಯಲ್ಲಿ ಹಿಂದೂಸ್ತಾನಿಯಲ್ಲಿ ಮಾತನಾಡಲು ನಾನೇ ಮೊದಲನೇವ ಅನ್ನೋದು ನನ್ನ ರಾಷ್ಟ್ರಾಭಿಮಾನಕ್ಕೆ ನೋವುಂಟು ಮಾಡಿತು. ನನ್ನಲ್ಲಿ ನಾನು ಕುಗ್ಗಿ ಹೋದೆ. ಒಂದು ದೇಶದಲ್ಲಿ ಆ ದೇಶಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಚರ್ಚಿಸಲಿಕ್ಕೆ ಸೇರಿದ್ದ ಸಭೆಯಲ್ಲಿ ಆ ದೇಶ ಭಾಷೆಗೆ ಬಹಿಷ್ಕಾರ. ನನ್ನಂಥ ಯಾವನೋ ಒಬ್ಬ ಹಿಂದೂಸ್ತಾನಿಯಲ್ಲಿ ಮಾತನಾಡಿದರೆ ಅದಕ್ಕಾಗಿ ಅಭಿನಂದನೆಗಳು. ಇದು ಎಂತಹ ದುಃಖಕರ ಪ್ರಸಂಗ! ಇಂತಹ ಸಂಗತಿಗಳು ನಾವೆಷ್ಟು ಅಧೋಗತಿಗೆ ಇಳಿದಿದ್ದೇವೆ ಅನ್ನೋದನ್ನ ಜ್ಞಾಪಕಕ್ಕೆ ತರ್ತವೆ. ನಾನು ಸಮ್ಮೇಳನದಲ್ಲಿ ಉಚ್ಚರಿಸಿದ ಆ ಒಂದು ವಾಕ್ಯ ಬಹಳ ಅರ್ಥಪೂರ್ಣವಾಗಿತ್ತು. ಸಮ್ಮೇಳನವನ್ನಾಗಲಿ ಅಥವಾ ನಾನು ಸಮರ್ಥಿಸಿದ ನಿರ್ಣಯವನ್ನಾಗಲಿ ಮರೆಯುವುದು ನನ್ನಿಂದ ಸಾಧ್ಯ ಆಗಲಿಲ್ಲ. ನಾನು ದಿಲ್ಲಿಯನ್ನು ಬಿಡುವುದಕ್ಕೆ ಮುಂಚಿತವಾಗಿ ಮಾಡಬೇಕಾಗಿದ್ದ ಒಂದು ಕಾರ್ಯ ಇತ್ತು. ನಾನು ವೈಸ್ರಾಯರಿಗೆ ಕಾಗದವನ್ನು ಬರೆಯಬೇಕಾಗಿತ್ತು. ಅದು ನನಗೆ ಸುಲಭದ ಮಾತಾಗಿರಲಿಲ್ಲ. ನಾನು ಸಭೆಯಲ್ಲಿ ಏಕೆ ಮತ್ತು ಹೇಗೆ ಭಾಗವಹಿಸಿದೆ, ಜನತೆ ಸರ್ಕಾರದಿಂದ ಏನನ್ನು ನಿರೀಕ್ಷಿಸ್ತಾ ಇದೆ, ಇವುಗಳನ್ನೆಲ್ಲ ನಾನು ಸ್ಪಷ್ಟವಾಗಿ ವಿವರಿಸಬೇಕಾಗಿತ್ತು. ಸರ್ಕಾರ ಮತ್ತು ಜನತೆ ಇಬ್ಬರ ಹಿತದೃಷ್ಟಿಯಿಂದಲೂ ಇಂತಹ ಕಾಗದವನ್ನು ಬರೆಯುವುದು ನನ್ನ ಕರ್ತವ್ಯ ಅಂತ ನಾನು ಭಾವಿಸಿದೆ.